HR ನ್ಯೂಸ್ನ ವೀಕ್ಷಕರಿಗೆ ನಮಸ್ಕಾರ. ನಾನು ರಾಜು ಹೊಸಕೋಟೆ. ವೀಕ್ಷಕರೇ, ಇವತ್ತಿನ ಒಂದು ಸಿನಿಮಾ ಬಗ್ಗೆ ನಾನು ಮಾತನಾಡಕ್ಕೆ ಹೊರಟಿದ್ದೇನೆ. ಒಂದು ಹೊಸ ಸಿನಿಮಾ ಆಯುಧ ಅಂತೇಳಿ ಒಂದು ಹೊಸ ಸಿನಿಮಾ ಬಗ್ಗೆ ನಾನು ನಿಮಗೆ ಒಂದು ಮಾಹಿತಿಯನ್ನು ಕೊಡ್ತಾ ಹೋಗ್ತೇನೆ. ಈ ಒಂದು ಸಿನಿಮಾದಲ್ಲಿ ದೇವರಾಜ್ ಕುಮಾರ್ ಅಂತೇಳಿ ನಟನೆ ಮಾಡಿರ್ತಕ್ಕಂಥದ್ದು. ಇವರು ಕತೆ, ಚಿತ್ರಕಥೆ, ನಿರ್ದೇಶನ, ಸಂಭಾಷಣೆ ಎಲ್ಲ ಇವರೇ ಮಾಡಿರ್ತಕ್ಕಂಥದ್ದು, ದೇವರಾಜ್ ಕುಮಾರ್ ಅಂತೇಳಿ. ಸೊ ಇವರೇ ಈ ಒಂದು ಸಿನಿಮಾದ ನಾಯಕ ನಟರಾಗಿದ್ದಾರೆ. ಇವರು ಮೂಲತಃ ಬೆಂಗಳೂರಿನವರು ದೇವರಾಜು. ಇವರು ಸುಮಾರು ಒಂದು 5-6 ಸಿನಿಮಾಗಳನ್ನು ಈಗಾಗಲೇ ಮಾಡಿ ತೆರೆ ಕಂಡು ಯಶಸ್ಸನ್ನು ಕಂಡಿದ್ದಾರೆ. ತಾಜ್ ಮಹಲ್ 2 ಅಂದರೆ ತುಂಬ ಹೆಸರುವಾಸಿಯಾದಂತಹ ಸಿನಿಮಾ ಅದು. ಸೊ ಅದನ್ನು ಮಾಡಿರ್ತಕ್ಕಂಥ ದೇವರಾಜ್ ಕುಮಾರ್ ಅವರು. ಮತ್ತು ಪಿಸಾಚಿ ಅಂತ ನೋಡಿರ್ಬೋದು, ಇತ್ತೀಚೆಗೆ ರಿಲೀಸ್ ಆದಂಥ ಒಂದು ಪಿಸಾಚಿ 1 ಮತ್ತು ಪಿಸಾಚಿ 2 ಅಂತೇಳಿ ಸಿನಿಮಾವನ್ನು ಮಾಡಿರ್ತಕ್ಕಂಥವ್ರು. ಡೇಂಜರ್ ಝೋನ್ ಅದು ಒಂದು ಒಳ್ಳೆ ಸಿನಿಮಾನೇ. ಸೊ ಆ ಒಂದು ಒಳ್ಳೆ ಸಿನಿಮಾಗಳನ್ನು ಕೊಟ್ಟಂಥ ದೇವರಾಜ್ ಕುಮಾರು ಮತ್ತು ಈಗ ರಾಜ್ಯಾದ್ಯಂತ 27 ಇದೇ ಮಾರ್ಚ್ 27ರಂದು ರಾಜ್ಯಾದ್ಯಂತ ಬಿಡುಗಡೆ ಆಗ್ತಾ ಇದೆ ಈ ಸಿನಿಮಾ. ಇದು ಪ್ರತಿಯೊಬ್ಬರೂ ಕೂತು ನೋಡಲೇಬೇಕಾದಂಥ ಒಂದು ಸಿನಿಮಾ. ಫ್ಯಾಮಿಲಿ, ಮಕ್ಕಳು, ಪೋಷಕರು ಎಲ್ಲ ಒಂದು ಎಂಟರ್ಟೈನ್ಮೆಂಟ್ ಇರುವಂತಹ ಒಂದು ಸಿನಿಮಾ ಇದು. ಸೊ ಹಾಗಾಗಿ ಈ ರಾಜ್ಯಾದ್ಯಂತ ಇದು ಬೆಂಗಳೂರಿನ ಸ್ವಪ್ನ ಥಿಯೇಟರ್ನಲ್ಲಿ ಮೊದಲ ಬಾರಿಗೆ ರಿಲೀಸ್ ಆಗ್ತಾ ಇದೆ. ಇದು ಸ್ವಪ್ನ ಚಿತ್ರಮಂದಿರ, ಸ್ವಪ್ನ ಅಂತೇಳಿ ಚಿತ್ರಮಂದಿರ ಇದೆಯಲ್ಲ, ಇದರಲ್ಲಿ 27/3/2026ರಂದು ಇದು ರಿಲೀಸ್ ಆಗ್ತಾ ಇದೆ. ಅಷ್ಟೇ ಅಲ್ಲ, ರಾಜ್ಯಾದ್ಯಂತ ನಿಮ್ಮ ನೆಚ್ಚಿನ ಚಿತ್ರಮಂದಿರಗಳಲ್ಲಿ ಈ ಆಯುಧ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಇನ್ನು ವಿಶೇಷತೆ ಏನಪ್ಪ ಅಂತಂದರೆ, ನಮ್ಮ ಹೊಸಕೋಟೆ ತಾಲೂಕಿನ ಒಬ್ಬ ಹಳ್ಳಿ ಪ್ರತಿಭೆ ಕೂಡ ವಿ ನಾರಾಯಣ ಸ್ವಾಮಿ ಅಂತೇಳಿ, ಇವರು ಕೂಡ ಈ ಸಿನಿಮಾದಲ್ಲಿ ಒಂದು ಪೊಲೀಸ್ ಇನ್ಸ್ಪೆಕ್ಟರ್ ಪಾತ್ರವನ್ನು ಮಾಡಿದ್ದಾರೆ. ಇವರು ಕೂಡ ಹಿರಿಯ ಕಲಾವಿದರಾದಂತಹ ಇವರು ಅಂಬರೀಷ್ ಅವ್ರ ಜೊತೆ ಮಾಡಿದ್ದಾರೆ ಇವರು. ಅದೇ ರೀತಿ ನಮ್ಮ ಡೈನಾಮಿಕ್ ಇರೋ ದೇವರಾಜ್ ಸರ್ ಅವ್ರ ಜೊತೆ ಮಾಡಿದ್ದಾರೆ, ಶ್ರುತಿ ಮೇಡಮ್ ಅವ್ರ ಜೊತೆ ಮಾಡಿದ್ದಾರೆ. ಸೊ ವಿ ನಾರಾಯಣ್ ಅಂತೇಳಿ ನಮ್ಮ ಹೊಸಕೋಟೆ ತಾಲೂಕಿನ ಒಂದು ಪ್ರತಿಭೆ ಇವರು ಹಳೇ ನಟರ ಜೊತೆ ಒಂದು ಸಿನಿಮಾ ಮಾಡಿಕೊಂಡು ಈಗ ಆಯುಧ ಸಿನಿಮಾದಲ್ಲಿ ಒಂದು ಪೊಲೀಸ್ ಇನ್ಸ್ಪೆಕ್ಟರ್ ಪಾತ್ರದಲ್ಲಿ ಮಾಡ್ತಾ ಇದ್ದಾರೆ. ಇವರು ಅಷ್ಟೇ ಅಲ್ಲ, ಹೊಸಕೋಟೆ ತಾಲೂಕಿನ ಒಂದು ಸಂಘಟನೆ ಅಧ್ಯಕ್ಷರಾಗಿ ಕೂಡ ಕೆಲಸ ಮಾಡ್ತಾ ಇದ್ದಾರೆ. ASSK ಈಗ ಸಿನಿಮಾ ನಟರಾದಂತಹ ಸಂದೇಶ್ರವರು ಒಂದು ಸಂಘಟನೆ ಮಾಡಿದರು. ಸಂದೇಶ್ ಅಂತಂದರೆ ರಾಜ್ಯ ಎಲ್ಲರಿಗೂ ಗೊತ್ತಿರ್ತಕ್ಕಂಥದ್ದು, ಬಡವರ ಧ್ವನಿ ಎತ್ತಿ ಬಡವರ ಕಷ್ಟ ಸುಖಗಳಿಗೆ ಸ್ಪಂದಿಸುವಂಥ ಸಂದೇಶ್. ಅವರು ನಮ್ಮ ಕೋಲಾರ ಜಿಲ್ಲೆ ಹೊನ್ನೇನಹಳ್ಳಿ ಗ್ರಾಮದವರು. ಅವರು ಕೂಡ ಒಂದು ಸಿನಿಮಾ ಮಾಡಿದರು. ಆ ಸಿನಿಮಾ ಅಂತೂ ತುಂಬ ಅಂಬೇಡ್ಕರ್ ಕುರಿತಾದಂಥ ಒಂದು ಸಿನಿಮಾ ಮಾಡಿ ಒಳ್ಳೆ ಹೆಸರನ್ನು ಪಡೆದಂಥವರು. ಸೊ ಅವರ ಒಂದು ರಾಜ್ಯಾಧ್ಯಕ್ಷತೆಯಲ್ಲಿ ನಡೆತಕ್ಕಂಥ ಒಂದು ASSK ಅಂಬೇಡ್ಕರ್ ಸೇವಾ ಸಮಿತಿ ಅಂತೇಳಿ ಅವರು ಮಾಡಿದ್ದಾರೆ ಈ ಸಂಘಟನೆ. ಅದರ ಒಂದು ತಾಲೂಕು ಅಧ್ಯಕ್ಷರಾಗಿ ವಿ ನಾರಾಯಣ್ ಅವರು ಕೆಲಸ ಮಾಡ್ತಾ ಇದ್ದಾರೆ. ಸೊ ಅವರು ಕೂಡ ಪೊಲೀಸ್ ಇನ್ಸ್ಪೆಕ್ಟರ್ ಪಾತ್ರದಲ್ಲಿ ಈ ಒಂದು ಆಯುಧ ಸಿನಿಮಾದಲ್ಲಿ ಮಾಡಿದ್ದಾರೆ. ಸೊ ಹಾಗಾಗಿ ಪ್ರತಿಯೊಬ್ಬರು ಈ ಸಿನಿಮಾವನ್ನು ನೋಡಲೇಬೇಕು. ನೀವು ಚಿತ್ರಮಂದಿರಗಳಲ್ಲಿ ನೋಡಿ, ಇವರು ವಿ ನಾರಾಯಣ್ ಅವರು ತುಂಬ ಶಾರ್ಟ್ ಮೂವಿಗಳಲ್ಲಿ ಮಾಡಿದ್ದಾರೆ. ಮಾದೇಶ ಸಿನಿಮಾದಲ್ಲಿ ಮಾಡಿದ್ದಾರೆ, ಗೆಳೆಯ ಸಿನಿಮಾದಲ್ಲಿ ಮಾಡಿದ್ದಾರೆ, ಓಂ ಶಿವಂ ಅಂತೇಳಿ ಸಿನಿಮಾದಲ್ಲಿ ಮಾಡಿದ್ದಾರೆ, ಬಿಪತ್ಸ ಅಂತೇಳಿ ಅಪ್ಕಮಿಂಗ್ ಸಿನಿಮಾ ಒಂದು ಅದರಲ್ಲಿ ಕೂಡ ಮಾಡಿದ್ದಾರೆ. ಸೊ ಸಾಕಷ್ಟು ಸಿನಿಮಾಗಳಲ್ಲಿ ಮಾಡಿರ್ತಕ್ಕಂಥ ಈ ನಮ್ಮ ಹೊಸಕೋಟೆ ಪ್ರತಿಭೆ ವಿ ನಾರಾಯಣರವರು ಕೂಡ ಈ ಸಿನಿಮಾದಲ್ಲಿ ಮಾಡಿದ್ದಾರೆ. ಪ್ರತಿಯೊಬ್ಬರು ರಾಜ್ಯಾದ್ಯಂತ 27ನೇ ತಾರೀಕು ಮಾರ್ಚ್ ರಿಲೀಸ್ ಆಗ್ತಾ ಇದೆ ಈ ಸಿನಿಮಾವನ್ನು ಪ್ರತಿಯೊಬ್ಬರು ನೋಡಿ. ನಿಜವಾಗ್ಲೂ ಟ್ರೈಲರ್ ನಾವು ನೋಡಿಸ್ತಾ ಇದ್ದೀವಿ ನಿಮಗೆ. ಟ್ರೈಲರ್ ಅಂತೂ ತುಂಬ ಚೆನ್ನಾಗಿ ಬಂದಿದೆ, ತುಂಬ ಚೆನ್ನಾಗಿ ಮೂಡ್ ಬಂದಿದೆ. ಇಲ್ಲಿನ ಸಾಹಸ ಆಗಿರ್ಬೋದು, ಸ್ಟೆಂಟ್ಸ್ ಆಗಿರ್ಬೋದು, ಕತೆ, ಚಿತ್ರಕಥೆ, ಸಂಭಾಷಣೆ ಪ್ರತಿಯೊಂದು ತುಂಬ ಚೆನ್ನಾಗಿದೆ. ಇತ್ತೀಚಿನ ದಿನಗಳಲ್ಲಿ ಸಿನಿಮಾಗೇನೋ ಮಾರ್ಕೆಟ್ ಇಲ್ಲ ಅಂತ ಹೇಳ್ತಾರೆ, ಆದರೆ ಕನ್ನಡ ಸಿನಿಮಾಗಳಿಗೆ ಒಳ್ಳೆ ಮಾರ್ಕೆಟ್ ಇದೆ. ಅದರ ಜನ ನೋಡಬೇಕಷ್ಟೇ. ಸಿನಿಮಾ ಹಾಲ್ಗೆ ಬಂದು, ಸಿನಿಮಾ ಥಿಯೇಟ್ರ್ಗಳಿಗೆ ಬಂದು ಇದನ್ನು ನೋಡಿಬಿಟ್ಟು 4 ಜನಕ್ಕೆ ಕೇಳಬೇಕು, ಅಷ್ಟು ಚೆನ್ನಾಗಿದೆ ಸಿನಿಮಾಗಳು. ದಯಮಾಡಿ ಈ ಸಿನಿಮಾ ಒಂದು ಸಾರಿ ಬಂದು ನೋಡಿ, ಇದರ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ ಅಂತ ಹೇಳ್ತಾ, ನನ್ನ ಜೀವನದಲ್ಲಿ ಹೀಗೆಲ್ಲ ಆಗುತ್ತೆ ಅಂತ ನಾನು ಅನ್ಕೊಂಡೇ ಇರಲಿಲ್ಲ. ಆದಷ್ಟು ಬೇಗ ಗೊತ್ತಾಗುತ್ತೆ ಕೊಲೆಗಾರ ಯಾರು ಅಂತ. ಆಸ್ಪತ್ರೆಯಲ್ಲಿ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಬರ್ಕೊಡ್ತಾರೆ. 5-6 ದಿನದವರೆಗೂ ಅವಳು ಶಾಕಲ್ಲಿ ಇರ್ತಾಳೆ. ಅವ್ನು ಯಾರೋ ಏನು, ಎಲ್ಲಿಂದ ಬಂದ, ಯಾರು ಹೊರಟಿದ್ರು ಏನೂ ಗೊತ್ತಿಲ್ಲ. ವಾರಕ್ಕೊಂದ್ಸತಿ ಬಂದು ನಾನು ಸಂತೋಷ ಪಡಿಸು. ಅವ್ನು ಸತ್ತಿಲ್ಲ ದಣಿ, ಬದುಕಿದಾನೆ.
ಗೊತ್ತಾ ಆ ಮೊಬೈಲ್ ಅಲ್ಲಿ ಏನಿದೆ ಅಂತ? ಸರ್ ಪ್ಲೀಸ್ ಅವ್ರಿಗೆ ಏನು ಮಾಡಬೇಡಿ. ಸರಿ ಸರ್, ನಾನು ಆತ್ಮಹತ್ಯೆ ಮಾಡ್ಕೋತೀನಿ. ಅವನ್ ಸತ್ತೋದ, ಅವನ್ ಸತ್ತೋದ. ಈ ನರ ರಾಕ್ಷಸರನ್ನ ತಾಯಿ ಚಾಮುಂಡೇಶ್ವರಿ ಬಲಿ ಕೊಟ್ಟಿದ್ದೀನಿ. ಇನ್ನು ಉಳಿದಿರೋದು ನಿನ್ ಸಾವು.